ಲೋಕಸಭಾ ಸ್ಪರ್ಧೆ ಬಗ್ಗೆ ಯಾವ ನಿರ್ಧಾರವೂ ಕೂಡ ಮಾಡಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಿದ್ದೀನಿ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮಾತಾಡಿದ್ದಾರೆ. ನಾನು ಯಾವುದೇ ಆಕಾಂಕ್ಷೆಯನ್ನ ಇಟ್ಕೊಂಡಿಲ್ಲ. ದೆಹಲಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಪ್ರತಿಕ್ರಿಯೆ ಇದಾಗಿದೆ. ಹೈಕಮಾಂಡ್ ಟಿಕೆಟ್ ಯಾರಿಗೆ ಕೊಟ್ಟರು ಅದರ ಬಗ್ಗೆ ಕೆಲಸ ಮಾಡ್ತೀನಿ. ಹಾವೇರಿ ಲೋಕ ಸ್ಪರ್ಧೆ ಬಗ್ಗೆ ಬೊಮ್ಮಾಯಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲ್ಲ, ಸ್ಪರ್ಧೆ ಮಾಡುವಂತೆ ಯಾರೂ ಕೂಡ ನನಗೆ ಹೇಳಿಲ್ಲ. ಬೇರೆ ಯಾರಾದರೂ ಅಲ್ಲಿಂದ ಸ್ಪರ್ಧೆ ಮಾಡ್ತಿದ್ರೆ ಅವರ ಪರವಾಗಿ ಕೆಲಸ ಮಾಡ್ತೀನಿ ಎಂದಿದ್ದಾರೆ. ಯಾವುದೇ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ನಾನು ಹೇಳಿಲ್ಲ ಮತ್ತು ವರಿಷ್ಠರು ಏನೂ ಸಿಗ್ನಲ್ ಕೊಟ್ಟು ಇಲ್ಲೇ ಇದೇ ಕ್ಷೇತ್ರಕ್ಕೆ ನಿಲ್ಲಬೇಕಂತ ಅವರು ಹೇಳಿಲ್ಲ. ಹೀಗಾಗಿ ವದಂತಿಗಳಿದ್ದಾವೆ. ಆ ವದಂತಿಗಳ ಹಿನ್ನೆಲೆ ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಹೀಗಾಗಿ ಒಂದೇ ಒಂದು ನಾನು ಹೇಳುವಂಥದ್ದು ಫ್ರಾಮ್ ಬಿಗಿನಿಂಗ್ ಯಾವಾಗ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ದೇನೆ, ಅಮಿತ್ ಶಾಜಿ ಅವರಿಗೆ ಮತ್ತು ನಡ್ಡಾಜಿ ಅವ್ರಿಗೆ ನಾನು ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಆದಮೇಲೆ ನಾನು ಹೊರಗಡೆ ಬಂದು ಹೇಳಿದ್ದೀನಿ, ವರಿಷ್ಠರು ಪಕ್ಷ ಸ್ಪರ್ಧೆ ಮಾಡ್ರಿ ಲೋಕಸಭೆಗೆ ಅಂತಂದ್ರೆ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ, ಅವ್ರು ಬಿಟ್ಟಂತ. ನೋಡಿ, ಒಂದು ನಾನು ಹೇಳ್ತೀನಿ, ಬಹುಶಃ ಯಾವ ಕ್ಷೇತ್ರ ನಂಗೆ ಹೊಸದಲ್ಲ. ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಲೀಡರ್ ಅಪೋಸಿಷನ್ ಆಗಿ 10 ವರ್ಷ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಿಗೆ ಹೋಗಿದ್ದೇನೆ. ಕಾರ್ಯಕರ್ತರ ಜೊತೆ ನಿಕಟವಾದಂಥ ಸಂಬಂಧ ಇದೆ, ಜನಸಾಮಾನ್ಯರ ಜೊತೆ ನಿಕಟವಾದಂಥ ಸಂಬಂಧ ಇದೆ. ಮತ್ತು ಆ ಭಾಗದ ಕೆಲವೊಂದು ಇಶ್ಯೂಸ್ ಏನಿದಾವೆ, ರೈಲ್ವೆ ಜೋನಲ್ ಆಫೀಸು ಅದಕ್ಕಾಗಿ ಹೋರಾಟ ಮಾಡಿದೆ, ಹೈಕೋರ್ಟ್ ಬೆಂಚು ಸ್ಥಾಪನೆ ಮಾಡಲಿಕ್ಕೆ, ಮತ್ತು ಕಳಸಾ ಬಂಡೂರಿ ಮಾದಾಯಿ ವಿಚಾರದಲ್ಲಿ ಅದರಲ್ಲಿ ಹೋರಾಟದಲ್ಲಿ ಧುಮುಕಿದಂಥದ್ದು ಇರ್ಬೋದು, ಉತ್ತರ ಕರ್ನಾಟಕದ ಹಲವಾರು ಸಮಸ್ಯೆಗಳ ಬಗ್ಗೆ ಯಾವಾಗಲೂ ಸ್ಪಂದನೆ ಮಾಡ್ಕೊಂತಿದ್ದೇನೆ. ಹೀಗಾಗಿ ಇವತ್ತು ಚಿರಪರಿಚಿತ ಎಲ್ಲ ನಾಗರಿಕರು ಚಿರಪರಿಚಿತವಂತ ಒಂದು ವೈಯಕ್ತಿಕವಾದಂಥ ನನ್ನ ನೆಲೆ ಇರುವುದರಿಂದ ಇವತ್ತು ಇದಕ್ಕೆ ಪ್ರಿಪರೇಷನ್ ಅನ್ನುವಂಥದ್ದು ಬೇಕಾಗಿಲ್ಲ. ಎಲೆಕ್ಷನ್ ಜನರ ಜೊತೆ ಯಾವ ರೀತಿ ಸಂಬಂಧ ಇರ್ತದೆ, ದಿನನಿತ್ಯದ ಅವರ ಸಮಸ್ಯೆಗಳು ಏನು ಸ್ಪಂದನೆ ಮಾಡ್ತೀವಿ, ದಟ್ ಈಸ್ ಓಕೆ. ನಾನು ಯಾವುದೇ ಕ್ಷೇತ್ರಕ್ಕೆ, ನೀವು ಯಾವುದೇ ಕ್ಷೇತ್ರ ಅಂತೂ ಹೇಳಿಲ್ಲ, ನೀವು ಬೆಳಗಾವಿ ಅಂತ ಅನ್ಬೋದು, ಆದರೆ ಯಾವುದೇ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಹೇಳ್ತಾ ಇಲ್ಲ. ಹಲವಾರು ಬಾರಿ ಹೇಳಿದ್ದೇನೆ, ನಾನೇನು ಅಪೇಕ್ಷಿತನೂ ಅಲ್ಲ, ಯಾರಿಗೂ ಕೇಳ್ಕೊಂಡಿಲ್ಲ. ಹೈಕಮಾಂಡು ಪಕ್ಷದ ವರಿಷ್ಠರು ಯಾರಿಗೆ ಟಿಕೆಟ್ ಕೊಡ್ತಾರೆ ನಾವೆಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡೋಣ ಅಂತ ಹಾವೇರಿ ಗದಗ ಜಿಲ್ಲೆಯ ಪ್ರಮುಖರನ್ನ ಎಲ್ಲ ನಾನು ಹೇಳಿದ್ದೇನೆ. ಆ ಪ್ರಕಾರ ಕೆಲಸ ಮಾಡ್ತೀವಿ. ಹಾವೇರಿಯಲ್ಲಿ ಮತ್ತೆ ಬಿಜೆಪಿ ಆಯ್ಕೆ ಆಗುತ್ತೆ. ಶಿವಕುಮಾರ್ ಉದಾಸಿ ಅವರಿಗೂ ನಾನು ಮೊನ್ನೆವರೆಗೂ ಕೂಡ ಮಾತಾಡಿದ್ದೇನೆ, ಕನ್ವಿನ್ಸ್ ಮಾಡೋ ಪ್ರಯತ್ನಗಳನ್ನ ಮಾಡಿದ್ವಿ. ಅವರು ಸ್ವಲ್ಪ ಗಟ್ಟಿಯಾಗಿದ್ದಾರೆ, ಇನ್ನೊಂದ್ಸತಿ ಪ್ರಯತ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.